ಸಾರ್ ಸಾರ್ ಏನಯ್ಯ ಲೋಡ್ ಬಂದಿದೆ ಸರ್. 3-4 ಗಂಟೆಗೆ ಬರುತ್ತಾನೆ. ಛೇ, ಕಸದ ಲೋಡ್ ಅಲ್ವಾ ಸರ್? ಬನ್ನಿ ಸರ್, ಬೇಜಾರಾಗ್ಬಿಡಿ ಸರ್, ಬನ್ನಿ ಸರ್. ಏನಯ್ಯ ವಾಸನೆ ಗುಟ್ಟೆ ತೊಳಿಸ್ತಾ ಇದೆ. ಚೆಕ್ ಪೋಸ್ಟ್ ತೆಗಿಯಕ್ಕಾಗಲ್ಲ, ಹೊರಡು. ಯೋ, ಬರ್ತಾ ಬರ್ತಾ ಲೋಡ್ ಎಲ್ಲ ಜಾಸ್ತಿ ಆಗ್ತಿದೆ. ಊರಲ್ಲಿ ಬೇರೆ ಗಲಾಟೆಗಳಾಗ್ತಿದೆ. ಇನ್ಮೇಲೆ ನೋಡ್ಕೊಂಡು ಕಡಿಮೆ ಮಾಡೋ. ಸದ್ಯಕ್ಕೆ ಇದನ್ನು ಇಟ್ಕೊಳ್ಳಿ ಸರ್, ತಗೊಳ್ಳಿ ಸರ್. ನೋಡ್ಕೊಂಡ್ ಮಾಡೋಣ ಬಿಡು ಚಟ. ಲೋಡ್ ಎಷ್ಟು ಬೇಕಾದ್ರೂ ತಗೊಂಬಾ. ಚೆಕ್ ಪೋಸ್ಟ್ ನಿಂದೇನಯ್ಯ. ಲೈ ಎತ್ತ ಗಾಡಿ. ನಡಿ ನಡಿ, ಬೇಗ ನಡಿ. ಹೋಗ್ತಾ ಇರ್ಬೇಕು. ಹೋಗು ಹೋಗು ಹೋಗು, ಹೋಗ್ತಾ ಇರೋ, ಬೇಗ ಹೋಗಯ್ಯ. ನೋಡಿದ್ರೆ ಜನ ಸೇರೋರೆ, ನೋಡಿದ್ರೆ ಆಂಬುಲೆನ್ಸ್ ಬಂದ್ರೆ ಏನ್ ಕರ್ಮನೋ ಬಿಡ. ಇಲ್ಲ ಸರ್, ಹಿಂಗೆಲ್ಲ ಸಾಯೋದಕ್ಕೂ ಎಲ್ಲೋ ಪಾಪ ಮಾಡಿ ಬಂದಿರ್ಬೇಕು. ಜಾಗ ಬಿಡ್ರಿ, ಜಾಗ ಬಿಡ್ರಿ. ಬಿಡಿ, ಜಾಗ ದಾರಿ ಬಿಡಿ, ದಾರಿ ಬಿಡಿ, ದಾರಿ ಬಿಡಿ, ದಾರಿ ಬಿಡಿ, ದಾರಿ. ಹಿಂದೆ ಬನ್ನಿ, ಹಿಂದೆ ಬನ್ನಿ. ಹೋಗ್ರಿ ಹಿಂದೆ. ಸರ್ ತಮ್ಮ ಹಿಂದೆ ಹೋಗು, ಹಿಂಗೆ ಹೇಳ್ತಾ ಇರೋದು. ಬೈಕ್ ಆಯ್ತಾನ ಆಯ್ತಾನ. ಸರಿ ಅಣ್ಣ, ಒಂದು 50 ವರ್ಷ ಇರ್ಬೋದು ಸರ್. ಹಾಕೋ, ಹೇಳ್ತೀನಿ. ಜಾಸ್ತಿ ಮಾತಾಡ್ತಾನೆ. ಬಾಡಿಲಿ ಮಾರ್ಕ್ ಏನೂ ಇಲ್ಲ ಸರ್. ಬಾಯಲ್ಲೆಲ್ಲ ರಕ್ತ ಬಂದಿದೆ. ಸೂಸೈಡ್ ಅಂತ ಅನ್ಸುತ್ತೆ ಸರ್. ವಿಷಯನ ನೋಡ್ಕೊಂಡು ಮಾಡು. ಸರಿ ಸರ್, ನಾನು ನೋಡ್ಕೋತೀನಿ. ಕೆಲಸನೆಲ್ಲ ಮುಗಿಸ್ಬಿಟ್ಟು ನಾನು ಆಮೇಲೆ ನಿಮಗೆ ಫೋನ್ ಮಾಡ್ತೀನಿ. ಇವ್ರ ಮನೆಯವ್ರು ಇನ್ನ ಏನೇನು ಅನುಭವಿಸ್ಬೇಕು ಇವನಿಂದ. ಏನ್ ಕೇಳ್ತಾರೋ. ಯಾರಯ್ಯ ಮೊದಲು ನೋಡಿದ್ದು? ಅಯ್ಯೋ, ಸರ್, ನಾನೇ ಸರ್ ನೋಡಿದ್ದು. ಇವನ ಹತ್ರ ಸರಿಯಾಗಿ ಸ್ಟೇಟ್ಮೆಂಟ್ ಅನ್ನ ತಗೊಂಡು ಸ್ಟೇಷನ್ ಕರ್ಕೊಂಡ್ ಬಾ. ಸರಿ ಸರ್. ಆಂಬುಲೆನ್ಸ್ ಹೇಳಿ ಬಾಡಿ ಬಾಪ ಇಲ್ಲಿ. ಕೋಮದಿ, ಎಷ್ಟೊತ್ತು? ಬೇಗ ಬಾ. ಬಂದೇರಿ. ಆಚೆ ತುಂಬಾ ಕೆಲಸ ಇದೆ ಕಣೆ, ಬೇಗ ಬಾ. ಏನ್ ಬಾರಿ ದೊಡ್ಡ ಕೆಲ್ಸ ನಿಮ್ದು. ಊರಿಗೆ ಹೋಗಿ ನಾಟಕ ಆಡ್ಕೊಂಡ್ ಬರತ್ತಾನೆ ನಿಮ್ ಕೆಲ್ಸ. ಈ ತರ ಊರನ್ನೇ ತಲೆ ಮೇಲೆ ಎತ್ಕೊಂಡ್ ಮೆರೆಸಿದ್ರೆ ನಮ್ ಸಂಸಾರನ ಯಾವಾಗ ಸಾಕೋದು? ನಮ್ಮಂತವ್ರೆ ಊರಲ್ಲಿ ನಡೆಯುವಂತ ವಿಷಯ ಕೇಳೋದ್ರಿಂದಾನೇ ಪಕ್ಷದಲ್ಲಿ ಸ್ವಲ್ಪ ಜನ ಭಯ ಭಕ್ತಿಯಿಂದ ಇರೋದು. ಶರ್ಟ್ ಕೊಡೆ. ಎಷ್ಟೊತ್ತಿಂದ ಐರನ್ ಮಾಡ್ತಾ ಕೂತ್ಕೊಳ್ಳಿ. ತಗೊಳ್ಳಿ, ಹಿಡ್ಕೊಳ್ಳಿ. ನಿಮ್ಗೆಲ್ಲ ಊರಿನ ಬಗ್ಗೆ ಬಿಗ್ ಬಾಸ್ ಮತ್ತೆ ಸೀರಿಯಲ್ ಅಲ್ಲಿ ಹೇಳಿದ್ರೆ ಅರ್ಥ ಆಗೋದಲ್ವಾ? ಬಿಟ್ರೆ ಸಮುದ್ರನೇ ತಂದ್ಕೊಡ್ತೀನಿ ಅಂತ ಹೇಳ್ಬಿಡ್ತೀರಾ. ಸರಿ ಆಯ್ತು, ಹುಷಾರಾಗಿ ಹೋಗ್ ಬನ್ನಿ. ಬಿಡಿ, ನನ್ನ ಹೋಗ್ಬೇಕು ಅಂತ ಹೇಳಿದ್ರಲ್ಲ. ಅದನ್ನ ಆಮೇಲೆ ನೋಡ್ಕೋತೀನಿ, ಮೊದ್ಲು ನಮ್ ಕೆಲ್ಸ ನೋಡ್ಕೊಳ್ಳೋಣ. ಬಿಡ್ರಿ, ಹೋಗ್ಬೇಕು ಅಂತ ಹೇಳ್ಬಿಟ್ಟು ಏನಿದು? ಯಾಕೆ ತಳ್ತಾ ಇದ್ಯಾ ಕೋಮದಿ? ಕೋಮದಿ, ಅಮ್ಮ ಕೋಮದಿ, ಏನಾಯ್ತಮ್ಮ ಕೋಮದಿ? ಇರಮ್ಮ, ಬಂದೆ ನಾನು.
ಏನಮ್ಮ ಆಯ್ತು ನಿಂಗೆ? ಗೋಮತಿ, ಗೋಮತಿ, ಏನಮ್ಮ ಆಯ್ತು? ನಮಸ್ಕಾರನಪ್ಪ. ನಮಸ್ಕಾರ. ಈಗ ಆರೋಗ್ಯ ಹೇಗಿದೆ? ಚೆನ್ನಾಗಿದೆ. ಪರವಾಗಿಲ್ವಾ? ಮಾತ್ರ ಎಲ್ಲ ತೊಗೊಂಡಿದ್ದೀರಾ ತಾನೆ? ಗುಡ್. ಇವಾಗ ಆರಾಮ? ಗುಣ, ಹಲೋ ಸರ್. ನಮಸ್ತೆ ಸರ್. ಗುಣ, ಈಗ ಪರವಾಗಿಲ್ವಾ? ಏನಮ್ಮ, ಹೆಲ್ತ್ ಓಕೆ ತಾನೆ? ಗುಡ್. ಏನು ಭಯ ಪಡಬೇಡಿ, ಎಲ್ಲ ಸರಿ ಹೋಗುತ್ತೆ. ಸರಿ ಡಾಕ್ಟರ್. ಅಣ್ಣ, ಆ ಗುಣ ಮತ್ತೆ ಅವನ ಫ್ರೆಂಡು ಲೆನಿನ್ ಸೇರ್ಕೊಂಡು ಊರೊಳಗೆ ಹೋರಾಟ ಮಾಡ್ತೀನಿ ಅಂತ ಸೀನ್ ಮಾಡ್ತಿದ್ದಾರೆ. ಏನ ಹೋರಾಟನ? ಹೌದಣ್ಣ. ಬಿಡ್ಬಾರ್ದು ಕಣ್ರೋ. ಊರನ್ನ ಉದ್ಧಾರ ಮಾಡ್ತೀನಿ ಅನ್ನೋ ನಾವು ಊರಲ್ಲಿ ಏನಾದ್ರೂ ಬೆಳೆಯಕ್ ಬಿಟ್ರೆ ಆಮೇಲೆ ನಮ್ಮನೇಲಿ ಹೇಳಕ್ಕೂ ತೊಳ್ಕೊಳಕ್ಕೂ ಅವನ ಹತ್ರ ಪರ್ಮಿಷನ್ ತಗೊಳ್ಳೋ ಲೆವೆಲ್ಗೆ ನಮ್ಮ ಹತ್ರ ರಾಜಕೀಯ ಮಾಡ್ತಾರೆ. ಕರೆಕ್ಟ್ ಅಣ್ಣ. ಅಣ್ಣ ಸೂಪರ್ ಅಣ್ಣ. ರಾಜಕೀಯದ ಬಗ್ಗೆ ಎಲ್ಲ ಮಾತಾಡ್ತಿದ್ಯಾ? ಲೈ, ನೀನು ಹಸಿ ಹಮ್ಮಿಕೊಂಡಿರೋ ಸಾಕು. ಅವನವನ್ ಕೆಲಸ ಅವನವನ್ ಮಾಡಿದ್ರೆ ಕಣ್ಲ ಮರ್ಯಾದೆ. ನಮಗೆ ಯಾಕ್ಲ ರಾಜಕೀಯ ಕಾಡ್ಸಾಕಲೇ? ಸರಿ ಸರ್, ನಾನು ನೋಡ್ಕೋತೀನಿ. ಓ ಆಕಾಶದಲ್ಲಿರುವ ನನ್ನ ತಂದೆಯೇ, ಸಕಲ ಕಷ್ಟಗಳನ್ನು ನಿವಾರಿಸಿ ಎಲ್ಲರಿಗೂ ಯಾವುದೇ ರೀತಿಯಾದ ಆಪತ್ತು ಬರದಂಗೆ ಕಾಪಾಡು ನನ್ನ ತಂದೆ. ಆಮೇನ್. ಅಣ್ಣ, ಆ ಪೊಲೀಸ್ ನನ್ ಮಗ ನಮ್ ಹುಡುಗರ ಜೊತೆ ಜಗಳ ಮಾಡ್ತಾನೆ ಅಂತ ಸ್ಟೇಷನ್ ಇಂದ ನಮ್ ರಾಮು ಹೇಳ್ದಣ್ಣ. ಎಲ್ಲ ಕಡೆಯಲ್ಲೂ ಶಾಂತಿಯನ್ನು ದೊರಕಿಸು ತಂದೆಯೇ. ಏನ್ ಗುಣಾಣ, ಡಲ್ ಆಗಿದ್ಯಾ? ಏನೂ ಇಲ್ಲ ಕಣ, ಗೋಮತಿಗೆ ಹುಷಾರಿಲ್ಲ, ಅದಕ್ಕೆ ಸ್ವಲ್ಪ ಬೇಜಾರಲ್ಲಿದೆ. ಏನ್ ಗುಣ, ಅದೆಲ್ಲ ಏನು ಆಗಲ್ಲ, ಚಿಂತೆ ಮಾಡಬೇಡ. ಮವ ಸಾಕು, ಓವರ್ ಆಗಿ ಮಾತಾಡ್ಬೇಡ. ಏಯ್, ಕಿಂಡಲ್ ಮಾಡ್ದೆ ಆಟ ಆಡ್ರಲ್ಲಿ. ಲೇ, ತಿನ್ನಕ್ಕೇನಾರ ತಗಳ. ತಮ್ಮ ಅಲ್ಲೇಳಿನ್ ಹೇಳಿ ಅಣ್ಣ. ಆ ಮುತ್ಕುನ್ ಪಿಕ್ಚರ್ ಹೆಂಗಿತ್ತು? ಏನಣ್ಣ ಹಿಂಗ್ ಕೇಳ್ತಾ ಇದ್ದೀರಾ? ಓಪನಿಂಗ್ ಅಲ್ಲಿ ಅವ್ರು ಮಾತಾಡಿರೋ ಪಂಚಿಂದ ಸಾಂಗು, ಫೈಟ್, ಕಾಮಿಡಿ ಅಂತ ಎಲ್ಲಾದ್ರಲ್ಲೂ ತಲೈವರ್ ಚಿಂದಿ ಮಾಡ್ಬಿಟ್ರು ಗೊತ್ತಾ? ಈಗ್ಲೂನಾ? ಬರೀ ಅಷ್ಟೇನಾ? ನಮ್ ಕನ್ಸಿನ್ ರಾಣಿ ಜೊತೆ ನಮ್ ಬಾಸ್ ರೊಮ್ಯಾನ್ಸ್ ಸಕ್ಕದಾಗಿ ಮಾಡಿದ್ದಾರೆ. ಅದೆಂತ ರೊಮ್ಯಾನ್ಸ್, ಅಯ್ಯೋ ಚಿಂದಿ. ಹೌದು. ಲೇ, ಮುದ್ಕ ಆದ್ರೂ ಹೆಂಗೋ ಮಾಡ್ತಾನ ಅವನು. ಅಣ್ಣ, ಸುಮ್ನೆ ಏನೇನೋ ಮಾತಾಡ್ಬೇಡಿ ನೀವು. ಏನೋ ಸುಮ್ನೆ. ಇನ್ನು ಎಷ್ಟು ದಿನಾನು? ಕರೆಕ್ಟ್ ಕೇಳ್ದೆ. ತುಂಬಾ ದಿನದಿಂದ ನನಗೂ ಆ ಡೌಟ್ ಇತ್ತು. ಏಯ್, ಜಗಳ ಬೇಡ ಕಣ, ನಡ್ರ ಹೋಗೋಣ. ಸುಮ್ಮನೆ. ಏಯ್ ಪೊಲೀಸ್. ಯೋ, ಅಲ್ಲೇನ್ ನೋಡಯ್ಯ. ಏಯ್, ಇಲ್ಲೇನೋ ಮಾಡ್ತಿದ್ದೀರಾ? ಲೇ, ಮುಳ್ಳಂದಿ ಮುಗ್ತವ್ನೆ. ನೀನೇನ್ ಪ್ಲೇ ಬಾಯಾ? ಕಡ್ಲೆ ಬೀಜ ತಿನ್ಕೊಂಡು ಹುಡುಗಿರ್ನ ಪಟಾಯಿಸೋಣ ಅಂತ ಬಂದಿದ್ಯಾ? ಏಯ್, ಅಲ್ಲೇನಯ್ಯ ಮಾತು? ಎಲ್ಲ ಗಾಡಿಗೆ ಹಾಕೋ. ಕೈ ಇಡ್ಬೇಡಿ ಸರ್. ಲೇ, ಗಾಡಿಗತ್ತೋ ಅಂದಿ. ಸರ್, ನಾನೇನು ಮಾಡಿಲ್ಲ ಸರ್. ಕೇಳಿದ್ದು ಇಲ್ಲಿ ತೊಂದರೆ ನಡೀತಾ ಇದೆ, ಎಷ್ಟ್ ಸಲ ಹೇಳ್ದೆ ಇಲ್ಲಿ ಬರ್ಬೇಡಿ ಅಂತ? ಬನ್ನಿ ಮನೆಗೆ ಹೋಗೋಣ. ಬಿಡಿ ಸರ್. ಏನ್ ಸರ್ ಸಮಸ್ಯೆ? ಗಾಡಿಲಿ ಆಯಿಲ್ ಕಡಿಮೆ ಆಗಿದೆ, ಅದೇ ಸಮಸ್ಯೆ. ಹಾಕೊಡ್ತೀರಾ? ಪ್ಲೀಸ್ ಸರ್, ಪ್ಲೀಸ್ ಅಪ್ಪ, ಸರ್. ಹಂಗೆಲ್ಲ ಏನೂ ಇಲ್ಲಪ್ಪ. ನಿನ್ ಮನೆಗೆ ಹೋಗು, ನಾ ಬರ್ತೀನಿ. ಅಪ್ಪ, ಹೇಳ್ತಿಲ್ವಾ? ನಿಮ್ ಮನೆಗೆ ಹೋಗಿಯಪ್ಪ.
ಈ ಕುಳ್ಳನ್ ಮಗನೇ ಬಂದು ಜಗಳ ಕಾದಿದ್ದು. ಲೇ ಯಾವ ನೋಡಕ್ ಮಾತಾಡ್ತಿದ್ಯೋ? ಲೇ, 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 ಲೇ. ಸರ್ ದಯವಿಟ್ಟು ಬಿಟ್ಬಿಡಿ ಸರ್ ಸರ್ ಏಯ್, ಹತ್ರ ಗಾಡಿ ಮೇಲೆ ಇದೆ. ಏಯ್, ಏನೋ ಮಗ ನೋಡ್ತಾ ಇದ್ಯಾ? ನಡಿ, ಹತ್ತೋ ಗಾಡಿನ. ಅಪ್ಪ ಇವ್ರ ಕಾಲ್ಗೆ ಏನಕ್ಕಪ್ಪ ಬೀಳ್ತಾ ಇದ್ಯಾ? ಅದೇನಾಗುತ್ತೋ ನೋಡ್ಕೊಳ್ಳೋಣ ಬಾ. ಸುಮ್ಮನೆ ಸರ್ ಸರ್ ಅಳ್ಬೇಡಪ್ಪ. ಸರ್ ಸರ್ ಅಪ್ಪ ಹೇಳ್ದೆ ಅಲ್ವಾ, ಎದೋಳಪ್ಪ. ಅಪ್ಪ ಎದೋಳಪ್ಪ, ಬಾಪ ಹೋಗೋಣ. ಹೇಳೋದನ್ ಕೇಳು, ಬಾಪ ಹೋಗೋಣ. ಕೇಳ್ಕೊತೀನಿ ಸರ್. ಸರ್ ಬೇಡ್ಕೊತಾ ಇದ್ದೀನಿ ಸರ್, ಪ್ಲೀಸ್ ಸರ್. ಹಾಕ್ಬೇಡ ಹಾಕ್ಬೇಡ ಹಾಕ್ಬೇಡ, ಹಾಕ್ಬೇಡ. ಮಾಂಸದ ಗಲೀಜ್ ಹಾಕ್ಬೇಡ 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 ಆಸ್ಪತ್ರೆ ಗಲೀಜನ್ನು ಹಾಕ್ಬೇಡ. ನಮ್ಮೂರೇನ್ ಕಸ ತೊಟ್ಟಿನ ಇದನ್ನೆಲ್ಲ ಮಾಡಿ ದುಡ್ಡು ತಗೋತೀರಾ? ನಿಲ್ಸಿ ನಿಲ್ಸಿ ಮಾತು ಕೊಡಿ, ಮಾತು ಕೊಡಿ. ನಮ್ಮ ಭವಿಷ್ಯಕ್ಕೆ ನೀವೇ ಮಾತು ಕೊಡಿ. ತಡಿತೀವಿ ತಡಿತೀವಿ, ನಿಲ್ಲಿಸ್ತೀವಿ ನಿಲ್ಲಿಸ್ತೀವಿ. ಬದುಕಕ್ ಬಿಡಿ, ಬದುಕಕ್ ಬಿಡಿ, ಜೀವಂತವಾಗಿ ಬದುಕಕ್ ಬಿಡಿ. ಏ ಸಾಕ್ ನಿಲ್ಸ್ರಯ್ಯ. ಹೌದು, ಈ ತರ ಪಬ್ಲಿಕ್ ಅಲ್ಲಿ ಹೋರಾಟ ಮಾಡಕ್ಕೆ ಏನಾದ್ರು ಪರ್ಮಿಷನ್ ತಗೊಂಡಿದ್ದೀರಾ? ನಮಗ್ ರಕ್ಷಣೆ ಕೊಡ್ತೀರಿ ಅನ್ಕೊಂಡ್ರೆ ಹೆದರ್ಸಕ್ ಬಂದಿದ್ದೀರಾ? ಸರ್ ಬೇರೆ ಯಾರಾದ್ರೂ ದೊಡ್ಡ ಆಫೀಸರ್ ಇದ್ರೆ ಕರ್ಕೊಂಬನ್ನಿ ಏ ಸರ್. ಗುಣ, ಏನ್ ತಲೆ ಹರಟೆ ಮಾಡ್ತಿದ್ಯಾ? ಸರ್ ನಮ್ ಜೀವನನೇ ಈ ಮಣ್ಣು ಸರ್. ಈ ಮಣ್ಣಲ್ಲಿ ಮಾಂಸದ ಗಲೀಜು, ಆಸ್ಪತ್ರೆ ಗಲೀಜು ಅಂತ ಹಾಕಿ ನಾಶ ಮಾಡ್ತಾ ಇದಾರೆ. ಸ್ಕೂಲ್ ಮಕ್ಕಳು, ಕಾಲೇಜ್ಗೆ ಹೋಗೋ ಮಕ್ಕಳೆಲ್ಲ ಹೋಗುವಾಗ ಮೂಗ್ ಮುಚ್ಕೊಂಡು ಓಡಾಡ್ತಾರೆ ಸರ್, ಅಷ್ಟು ಗಬ್ಬು ಹೊಡಿಯುತ್ತೆ. ನಾವು ಎಲ್ಲ ಆಫೀಸರ್ಗಳಿಗೂ ಹೇಳಿ ನೋಡಿದ್ವಿ, ಇದುವರೆಗೂ ಯಾವ ಆಕ್ಷನ್ ತಗೊಂಡಿಲ್ಲ. ಅಷ್ಟೇನಾ ಸರ್? ಇಲ್ಲಿ ಕಂಡ್ ಕಡೆ ಕಸ ಹಾಕಿದ್ರಿಂದಾನೇ ನಮ್ಗೆ ರೋಗನೂ ಬರ್ತಿರೋದು. ಏನಪ್ಪಾ, ನಾವುಗಳು ಇದೇ ಊರಲ್ಲಿ ಇದೀವಲ್ಲ, ನಮ್ಗಳಿಗೆಲ್ಲ ಬರ್ದೇ ಇರೋ ನೋವು ಗಿವು ನಿಮಗ್ ಮಾತ್ರ ಬಂದ್ಬಿಡ್ತಾ? ಯಾಕಯ್ಯ ಈ ರೀತಿ ತೊಂದರೆ ಕೊಡ್ತಾ ಇದ್ದೀರಾ? ಲೇ ತಮ್ಮ, ಇಲ್ಲಿ ಅದನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ಬೇರೆಯವ್ರು ಇದಾರೆ. ನೀನ್ ಬಂದು ರಾಜಕೀಯ ಮಾಡಿ ತೊಂದರೆ ಮಾಡ್ತಾ ಇದ್ಯಾ? ನಾವು ಕೇಳೋ ಹಕ್ಕಿನ ರಾಜಕೀಯ ಅಂದ್ರೆ ಆ ರಾಜಕೀಯ ಮಾಡ್ತೀವಿ ಸರ್. ಎಚ್ಚರಿಕೆ ಎಚ್ಚರಿಕೆ, ಪೊಲೀಸ್ ಅವ್ರಿಗೆ ಎಚ್ಚರಿಕೆ. ಹೆದರ್ಸ್ಬೇಡ ಹೆದರ್ಸ್ಬೇಡ, ಕಷ್ಟಪಡೋರ್ಗೆ ಹೆದರ್ಸ್ಬೇಡ. ಹೋಗ್ರೋ ಹೋಗ್ರೋ, ನಿಮ್ಮನ್ನೆಲ್ಲ ಕ್ಷಮಿಸ್ಬಿಡ್ತೀನಿ. ಹೋಗ್ರೋ, ಹೋಗ್ ಕೆಲ್ಸ ನೋಡ್ಕೊಳ್ರೋ. ಆತ್ಮನು ಪರಮಾತ್ಮನು ಯೇಸುನಾಥನೇ ಆಗಿರುವಾಗ ಯಾವ ಖಡ್ಗ ಚೂಪಾಗಿರಲು ಸಾಧ್ಯ? ಅಂತರಾತ್ಮನು ಪ್ರೇತಾತ್ಮನು ಬೇರೆ ಮಾಡೋ ಮಟ್ಟಕ್ಕೆ ಅದನ್ನ ಚುಚ್ಚಿ ಮೋಕ್ಷ ಕೊಡ್ತಾರೆ. ನಾವೆಲ್ಲ ಯೇಸುನಾಥನ ಮಕ್ಕಳಾಗಿ ಅವರ ದಾರಿಯನ್ನ ಅನುಸರಿಸಬೇಕು. ಆಗ ನಮ್ಮ ಚಿಂತೆಗಳು, ನೋವುಗಳು ಎಲ್ಲ ಸಮಾನವಾಗಿ ನಮಗೆ ಆ ದೇವರು ಕರುಣಾಮಯಿ. 4ನೇ ಅಧ್ಯಾಯ 11ನೇ ಪೇಜಲ್ಲಿ ಬರೆದಿದ್ದಾನೆ. ಸಾರಿ ಅಪ್ಪ, ನಾವ್ ಯಾವ ತಪ್ಪು ಮಾಡಿಲ್ಲ. ಪೊಲೀಸ್ ಈ ತರ ಎಲ್ರೂ ಅಸಹ್ಯ ಪಡಿಸ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲಪ್ಪ. ಅಲ್ಲಿದ್ದ ಎಲ್ಲರಿಗೂ ಗೊತ್ತಿತ್ತು. ಆದ್ರೆ ಪೊಲೀಸ್ ಆಗಿದ್ರಿಂದ ಏನೂ ಮಾತಾಡೋಕ್ಕಾಗ್ಲಿಲ್ಲಪ್ಪ. ನನ್ನ ಮಗನ ಬಗ್ಗೆ ನನಗೆ ಗೊತ್ತಿಲ್ವಾ? ಪದವಿಯಲ್ಲಿ ಇರೋವಂಥವ್ರನ್ನ ಎದುರಾಕೊಳ್ಳೋದಕ್ಕೆ ಹೋಗ್ಬಾರ್ದು. ಆ ಪೊಲೀಸ್ ಅವನು ಎಷ್ಟು ಊರು ಸುತ್ತಿರಲ್ಲ. ನಮಗೆ ನಮ್ಮ ಊರೇನಪ್ಪ, ನಮ್ಮ ಮಣ್ಣೆ ನಮಗೆ ಮುಖ್ಯ ಅಪ್ಪ. ಸೋತ್ರು ಪರವಾಗಿಲ್ಲಪ್ಪ, ಸೋತು ಬಿಟ್ಕೊಡೋದ್ರಿಂದ ಕೆಟ್ಟವರಾಗಲ್ಲ. ನನಗೆ ನೀನು ಗೊತ್ತು, ಗುಣನೂ ಗೊತ್ತು. ಈ ವಯಸ್ಸಲ್ಲಿ ರಾಜಕೀಯ ಕಲ್ತ್ಕೋಬೇಕು, ಆದ್ರೆ ಅದನ್ನ ಯಾರ ಮೇಲೆ ತೋರಿಸ್ಬೇಕು ಅನ್ನೋದನ್ನ ತಿಳ್ಕೋಬೇಕು. ನಾಳೆ ನೀನು ಗುಣ ಏನಾದ್ರೂ ಮಾಡ್ಕೊಂಡ್ರಿ ಅಂದ್ರೆ ಪೊಲೀಸವರು ಪಬ್ಲಿಕ್ಕಲ್ಲಿ ನಿಮ್ಮ ಮರ್ಯಾದೆ ಹರಾಜಾಗ್ತಾರೆ. ಅರ್ಥ ಮಾಡ್ಕೊಳಪ್ಪ. ಲೇ, ನನ್ನ ಪ್ರಪಂಚನೇ ನೀನ್ ಕಣ. ನಿನಗೇನಾದ್ರೂ ಆಯ್ತು ಅಂದ್ರೆ ತಡ್ಕೊಳಕ್ಕಾಗಲ್ಲ ಕಣ. ಹುಷಾರು. ಸಾರಿ ಅಪ್ಪ. ಏನು ಸರಿ ಏನೋ ಯೋಚನೆ ಮಾಡ್ತಿರೋ ಹಾಗಿದೆ. ಕೇಳ್ತಿದ್ದೀನಲ್ಲ, ಹೇಳಿ. ಏನೂ ಇಲ್ಲ ಕಣೆ. ಕೋಮದಿ, ಏನಮ್ಮ ಆಯ್ತು ನಿಂಗೆ? ಕೋಮದಿ, ನಾನು ಈ ಜಗತ್ತಲ್ಲಿ ಇಲ್ಲದೇ ಇದ್ರೂ ಸಂತೋಷ ಮತ್ತೆ ನಗು ಯಾವಾಗಲೂ ನಿನ್ನ ಮುಖದ ಮೇಲೆ ಇರಬೇಕು. ನೀನು ಚೆನ್ನಾಗಿರ್ಬೇಕು, ಅಷ್ಟೇ ಸಾಕು.
ಕೋಮದಿ ಅಳ್ಬೇಡ್ವೆ? ಕೋಮದಿ ಅಳ್ಬೇಡಮ್ಮ, ನಿನ್ ಜೊತೆ ತಾನೇ ಮಾತಾಡ್ತಾ ಇದ್ದೀನಿ. ಇಲ್ಲಿ ನೋಡು. ಇನ್ಮೇಲೆ ತಮಾಷೆಗೂ ಹೀಗೆಲ್ಲ ಮಾತಾಡಬೇಡಿ. ಇಲ್ಲಿ ನೋಡಮ್ಮ, ಅಳಬೇಡ. ಇಲ್ಲಿ ನೋಡು, ನಗು ನಗು. ಏಯ್, ನಗು ಅಂತ ಹೇಳ್ದೆ ತಾನೆ? Unit 1 Corel Draw Basics. Unit 2 Drawing and Selecting. Unit 3 Working with Task. Unit 4 Working with Units. Lesson starts with Unit 1 and 2. Ma'am, may I come in? Yes, come in. ತಮ್ಮ, ಏನಾಯ್ತು? ಫೋನ್ ಮಾಡಿದ್ರೆ ಎತ್ತುತ್ತಾ ಇಲ್ಲ? ದೌಲತಾ, ಫ್ರೆಂಡ್ಶಿಪ್ನ ಅಸಹ್ಯ ಮಾಡ್ತೀಯನೋ ನೀನು? ಇಲ್ಲ ಅಣ್ಣ, ಅಪ್ಪ ಅತ್ತಿ ನೋಡಿರ್ಲಿಲ್ಲ. ಅವತ್ತು ನನಗೋಸ್ಕರ ಊರ ಮುಂದೆ ತಲೆ ಬಗ್ಸಿದಾಗ ಕಣ್ಣು ಮುಂದೆ ನೆರಳಾಗಿ ನಿಂತಿದ್ದೆ ಅಣ್ಣ. ಏಯ್, ಅವತ್ತು ರೋಡಲ್ಲಿ ನಡೆದಿದ್ದು ಅಪ್ಪಂಗೆ ಮಾತ್ರ ಅವಮಾನ ಅಲ್ಲ ಕಣೋ, ನಮ್ಮೆಲ್ಲರಿಗೂ ಅದಕ್ಕೆ ಸರಿಯಾದ ರೀತಿಲಿ ಪೊಲೀಸ್ ಅವನಿಗೆ ಪಾಠ ಕಲಿಸ್ಬೇಕು. ಅದು ಬಿಟ್ಟು ಈ ಥರ ಕೂತ್ಕೊಂಡ್ರೆ ಸರಿ ಹೋಗಲ್ಲ. ಯಾರೋ ಹುಡುಗಿ? ಯಾರಣ್ಣ? ಲೇಹ್, ನೀನು ಚಿಕ್ಕವನಿದ್ದಾಗಿಂದ ಹೆಗಲ್ ಮೇಲೆ ಬೆಳೆಸಿದ್ದೀನಿ ಕಣ. ನನಗೆ ಗೊತ್ತಿಲ್ದೇನೆ ಬೇರೆ ರೂಟ್ ಮಾಡಕ್ ಶುರು ಮಾಡಿದ್ಯಾ? ನಿನ್ ಜೊತೆನೆ ತಾನೇ ಓದ್ತಾ ಇರೋದು? ಹೌದು ಅಣ್ಣ. ನಾಳೆ ಕಾಲೇಜಿಗೆ ಬರ್ತೀನಿ. ಸರಿ ಅಣ್ಣ. ಮಾತಾಡಿ ಮುಗಿಸೋಣವಾ? ಸಂತೋಷ ತಾನೆ? ಇಲ್ಲೇ ಇದ್ದು ಕನಸು ಕಾಣ್ಕೊಂಡು ಕುತ್ಕೋಬೇಡ, ಬೇಗ ಮನೆಗೆ ಹೋಗು. ಹಲೋ, ಕಾಲೇಜ್ಗೆ ಹೋದ್ಯಾ? ಹಾ, ಕಾಲೇಜಿಗೆ ಬಂದೆ ರೀ. ಸರಿ, ಆ ಹುಡುಗಿನ ನೋಡಿ ಮಾತಾಡ್ಸಿ ಎಲ್ಲ ಮುಗಿಸ್ ಬಂದ್ಬಿಡು. ನಾನ್ ನೋಡ್ಕೊಳ್ತೀನಿ. ಸರಿ, ನಾವು ಇಡ್ತೀನಿ. ಸರಿ. ಅದಕ್ಕೆ ಬಂದ್ಲು. ಸಿಸ್ಟರ್, ಒಂದ್ ನಿಮಿಷ ನಿಂತ್ಕೊಳ್ಳಿ. ನನ್ನ ಹೆಸರು ಗೋಮತಿ, ಲೆನಿನ್ ಅವರ ಅದ್ಕೆ. ನಾನು ಹೇಳೋಕ್ ಬಂದಿದ್ದನ್ನ ಸ್ಟ್ರೈಟ್ ಆಗಿ ಹೇಳ್ತೀನಿ. ಅವನಿಗೆ ನೀವು ತುಂಬಾ ಇಷ್ಟ ಆಗಿದ್ದೀರಾ, ಅದನ್ನ ಹೇಳೋಕೆ ಪ್ರಯತ್ನ ಪಡ್ತಾ ಇದ್ದಾನೆ. ಈಗ ನಿಮ್ ನಿರ್ಧಾರ ಹೇಳಿದ್ರೆ ಸಾಕು, ಆಮೇಲೆ ದೊಡ್ಡವರೆಲ್ಲ ಮಾತಾಡಿ ಒಂದ್ ನಿರ್ಧಾರಕ್ಕೆ ಬರೋಣ. ಏನ್ ಹೇಳ್ತೀರಾ? ಯಾಕೆ ಅದನ್ನ ಅವರೇ ಬಂದ್ ಹೇಳಲ್ವಾ? ನಾನ್ ಕ್ಲಾಸಿಗೆ ಬರೋವಾಗ, ಹೋಗುವಾಗ, ಕ್ಯಾಂಟೀನಲ್ಲಿ ಊಟ ಮಾಡುವಾಗ, ಬಸ್ ಸ್ಟ್ಯಾಂಡ್ ಅಲ್ಲಿ ವೆಯ್ಟ್ ಮಾಡಿದಾಗ ಎಲ್ಲಾ ಕಡೆನೂ ಫಾಲೋ ಮಾಡ್ತಾರೆ. ಆದ್ರೆ ಬಂದ್ ಮಾತಾಡಲ್ವಾ? ನೀವು ಅವ್ರನ್ನೇ ಬಂದ್ ಮಾತಾಡಕ್ ಹೇಳಿ, ನಾವು ಮಾತಾಡ್ತೀವಿ. ಬನ್ರಿ ಹೋಗೋಣ. ಅದಕ್ಕೆ ಏನಂತೆ? ಹೇ, ಅವ್ರು ನಿನ್ಗೆ ಅವಮಾನ ಮಾಡಿದ್ರು ಕಣೋ. ಏನ್ ಹೇಳ್ತಾ ಇದ್ದೀರಾ? ಟ್ಯೂಬ್ಲೈಟ್ ನೀನೇ ಹೋಗಿ ಹೇಳ್ಬೇಕಂತೆ ಅವಳಿಗೆ. ಅರ್ಥ ಆಗ್ಲಿಲ್ವಾ? ಅರ್ಥ ಆಗ್ಲಿಲ್ವಾ? ನಿನ್ನ ಲವ್ ಮಾಡ್ತಿದ್ದೆ ಅಂತ ಸಿಂಬಾಲಿಕಲಿ ಹೇಳ್ತಾ ಇದ್ದಾಳೆ. ಇನ್ನೇನ್ ಮತ್ತೆ, ಸರ್ ಲವ್ ಸೆಟ್ ಆಗೋಯ್ತಲ್ಲ.